ಹಾಯ್ ಫ್ರೆಂಡ್ಸ್, ಭಾರತ ದೇಶದ ಚರಿತ್ರೆ ಲಕ್ಷ ವರ್ಷಗಳ ಪೂರ್ವದ್ದು ಎಂದು ಹೇಳುತ್ತಾರೆ. ಹಳೆಯುಗ, ಮಧ್ಯಯುಗ, ಆಧುನಿಕ ಯುಗ ಹೀಗೆ 3 ಭಾಗಗಳಾಗಿ ಭಾರತ ದೇಶದ ಚರಿತ್ರೆಯನ್ನು ಹೇಳುತ್ತಾ ಇರುತ್ತಾರೆ. ಭಾರತ ದೇಶದ ಚರಿತ್ರೆಯಲ್ಲಿ ಅನೇಕ ಸಂಸ್ಕೃತಿಗಳು, ಸಂಪ್ರದಾಯಗಳು ಕೂಡಿಕೊಂಡಿವೆ. ಅದಕ್ಕೆ ಪ್ರಪಂಚದಲ್ಲಿ ಬಹಳ ದೇಶಗಳು ಭಾರತ ದೇಶದ ಚರಿತ್ರೆಯನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಿಸುತ್ತವೆ. ಈ ವಿಡಿಯೋದಲ್ಲಿ ನಾವು ಪ್ರಾಚೀನ ಭಾರತ ದೇಶದ ಚರಿತ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಚರಿತ್ರೆಯ ಪ್ರಕಾರ ಭಾರತ ದೇಶದಲ್ಲಿ ಆಧುನಿಕ ಮನುಷ್ಯ ರೂಪವೇ ಹೋಮೋಸಿಪಿಯನ್ಸ್ 65,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಬಂದರು. ಹೋಮೋಸಿಪಿಯನ್ಸ್ ನಿಂದಲೇ ಆಧುನಿಕ ಮನುಷ್ಯ ರೂಪಾಂತರಗೊಂಡನು. ಇನ್ನು ಚರಿತ್ರೆಯ ಒಳಗೋದರೆ ಭಾರತ ದೇಶದಲ್ಲಿ 20 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸ ನಡೆದಿದೆ ಎಂದು ಆಧಾರಗಳಿವೆ ಮತ್ತು ಆ ಮನುಷ್ಯರು ಹಳೆ ಶಿಲಾಯುಗದಿಂದ ಸ್ವಲ್ಪ ಮುಂದಕ್ಕೆ ಬಂದರು. ಇವರನ್ನು ಹೋಮೋ ಎರೆಕ್ಟಸ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಹೋಮೋ ಎರೆಕ್ಟಸ್ ಮೊದಲಿಗೆ ಆಫ್ರಿಕಾದಲ್ಲಿ ಅಭಿವೃದ್ಧಿಗೊಂಡರು. ಅಲ್ಲಿಂದ ಅವರು ಪ್ರಪಂಚದ ಇತರೆ ದೇಶಗಳಿಗೆ ವಲಸೆ ಹೋದರು. ಭಾರತ, ಚೈನಾ, ಶ್ರೀಲಂಕಾ, ಇಂಡೋನೇಷ್ಯಾ, ಜಾರ್ಜಿಯಾದಂತಹ ದೇಶಗಳಿಗೆ ಅವರ ವಲಸೆ ಹೋಗುವುದು ಮುಂದೆ ಸಾಗಿದವು. 20 ರಿಂದ 25 ವರ್ಷಗಳ ಹಿಂದೆ ಪ್ಯಾಲೋಲಿಥಿಕ್ ಪೀರಿಯಡ್ ಎಂದು ಕರೆಯುವ ಕಾಲದಲ್ಲಿ ಭಾರತದಲ್ಲಿ ಹೋಮೋ ಎರೆಕ್ಟಸ್ ಮಾತ್ರವೇ ಇರುತ್ತಿದ್ದರು. ಚರಿತ್ರಕಾರರಿಗೆ ತಮಿಳುನಾಡು, ಕರ್ನಾಟಕ, ಒಡಿಶಾ ರಾಷ್ಟ್ರಗಳಲ್ಲಿ ಪುರಾತತ್ವ ಅವಶೇಷಗಳು ಲಭ್ಯವಾದವು. ಮನುಷ್ಯನು ಬೆಂಕಿ ಹಚ್ಚುವುದನ್ನು ಕಲಿತ ಕಾಲದ ಆಧಾರಗಳು 8000 BCಯಿಂದ 10,000 BCಯವರೆಗೂ ಮೆಸೊಲಿಥಿಕ್ ಪೀರಿಯಡ್ ಎಂದು ಕರೆಯುತ್ತಾರೆ. ಆ ಕಾಲದಲ್ಲಿ ಮನುಷ್ಯ ವ್ಯವಸಾಯ ಮಾಡಲು ಪ್ರಾಣಿಗಳನ್ನು ಸಾಕಲು ಕಲಿತುಕೊಂಡ. ಈ ಕಾಲದ ಅನೇಕ ಅವಶೇಷಗಳು ಮೈಸೂರು, ಗುಜರಾತ್ ಪ್ರಾಂತ್ಯಗಳಲ್ಲಿ ಸಿಕ್ಕವು. 8000 BCಯಿಂದ 4000 BCಯವರೆಗೂ ನಿಯೋಲಿಥಿಕ್ ಪೀರಿಯಡ್ ಎಂದು ವರ್ಣಿಸುತ್ತಾರೆ. ಈ ಕಾಲದಲ್ಲಿ ವ್ಯವಸಾಯದೊಂದಿಗೆ ಚಕ್ರವನ್ನು ಸಹ ಕಂಡುಹಿಡಿದರು. 4000 BCಯಿಂದ 1500 BCಯವರೆಗೂ ಚಾಲ್ಕೊಲಿಥಿಕ್ ಪೀರಿಯಡ್ ಎಂದು ವರ್ಣಿಸುತ್ತಾರೆ. ಈ ಸಮಯದಲ್ಲಿ ಕಲ್ಲಿನ ಜೊತೆಗೆ ಲೋಹದ ಆಯುಧಗಳನ್ನು ತಯಾರಿಸಿ ಬಳಸುವುದನ್ನು ಕಲಿತುಕೊಂಡರು. ಈ ಕಾಲವನ್ನು ಭಾರತ ದೇಶದ ಚರಿತ್ರೆಯಲ್ಲಿ ಮುಖ್ಯವಾದ ಯುಗವಾಗಿ ವರ್ಣಿಸುತ್ತಾರೆ. ಈ ಕಾಲದಲ್ಲೇ ಸಿಂಧೂ ನಾಗರಿಕತೆ ಅಭಿವೃದ್ಧಿಗೊಂಡಿತು. ದೇಶದ ಪ್ರಾಚೀನ ಚರಿತ್ರೆ, ಸಂಸ್ಕೃತಿಯು ಇಲ್ಲಿಂದಲೇ ಪ್ರಾರಂಭವಾಯಿತು ಎಂದು ಹೇಳುತ್ತಾರೆ. ಚರಿತ್ರೆಕಾರರ ಊಹೆಯ ಪ್ರಕಾರ 2500 BCಯಲ್ಲಿ ಈ ನಾಗರಿಕತೆ ನಮ್ಮ ದೇಶದ ಪಶ್ಚಿಮ ಭಾಗದಲ್ಲಿ ನೆಲೆಗೊಂಡಿತು. ಸಿಂಧೂ ನಾಗರಿಕತೆಯು ಪ್ರಪಂಚದಲ್ಲಿ ಅತ್ಯುನ್ನತ ಸಂಸ್ಕೃತಿಯಾಗಿ ವಿರಾಜಗೊಂಡಿತು. ಬಾಧಾಕರವಾದಂತಹ ವಿಷಯವೇನೆಂದರೆ 1920 ವರ್ಷಗಳ ಹಿಂದೆ ಯಾರಿಗೂ ಇದರ ಬಗ್ಗೆ ತಿಳಿದಿರಲಿಲ್ಲ. ಪುರಾತತ್ವ ಇಲಾಖೆಯ ಪರಿಶೋಧನೆಯ ಭಾಗವಾಗಿ 2 ಪುರಾತನ ಸ್ಥಳಗಳು ಸಿಕ್ಕವು. ಅವುಗಳ ಆಧಾರವಾಗಿ ಮೊಹೆಂಜೊದಾರೋ, ಹರಪ್ಪ ಶಿಥಿಲಗಳು ಹೊರಬಿದ್ದವು. ಇದರಲ್ಲಿ ಮನೆ ಕಟ್ಟಲು ಸಂಬಂಧಿಸಿದ ಆಧಾರಗಳು, ಯುದ್ಧಗಳಲ್ಲಿ ಉಪಯೋಗಿಸುವ ಆಯುಧಗಳು, ಬಂಗಾರ, ಬೆಳ್ಳಿ ಆಭರಣಗಳು, ಮಕ್ಕಳ ಆಟದ ವಸ್ತುಗಳು ಹೀಗೆ ಅನೇಕ ಅವಶೇಷಗಳು ಹೊರಬಿದ್ದವು. 5,000 ವರ್ಷಗಳ ಹಿಂದೆ ಭಾರತದಲ್ಲಿ ನೆಲೆಸಿ ಹೋದಂತಹ ನಾಗರಿಕತೆಯು ಪ್ರಪಂಚದಲ್ಲಿ ಇತರೆ ನಾಗರಿಕತೆಗಳಿಗಿಂತಲೂ ಅತ್ಯುನ್ನತವಾಗಿ ಅಭಿವೃದ್ಧಿ ಹೊಂದಿದ ಹಾಗೆ ಕಾಣುತ್ತಿತ್ತು. ಸಿಂಧೂ ನಾಗರಿಕತೆಯು ಪಟ್ಟಣದಂತೆ ಹೋಲುತ್ತದೆ. ಮೊಹೆಂಜೊದಾರೋ, ಹರಪ್ಪಗಳ ಜೊತೆಗೆ ಲೋಥಲ್, ಕಾಲಿಬಂಗ, ಬನ್ವಾಲಿ, ಆಲಿಂಗರ್ನಂತಹ 10 ನಗರಗಳಿದ್ದವು. ಇವುಗಳಲ್ಲಿ ಮೊಹೆಂಜೊದಾರೋ, ಹರಪ್ಪ ದೊಡ್ಡ ನಗರಗಳೆಂದು ಹೇಳುತ್ತಾರೆ. ಯಾಕೆಂದರೆ ಆ ಕಾಲದಲ್ಲಿ ಮುಖ್ಯವಾದ ವಾಣಿಜ್ಯ ಕೇಂದ್ರಗಳಾಗಿದ್ದವು. ಸಿಕ್ಕ ಆಧಾರಗಳ ಪ್ರಕಾರ ಈ 2 ನಗರಗಳು ಇಂಜಿನಿಯರ್ಗಳ ಪ್ಲಾನ್ ಪ್ರಕಾರವಾಗಿ ನಿರ್ಮಿಸಿದ ನಗರಗಳೆಂದು ತಿಳಿದವು. ಪ್ರಣಾಳಿಕೆ ಪ್ರಕಾರ ಪದ್ಧತಿಯಾಗಿ ಈ ನಗರಗಳನ್ನು ಪರಿವೀಕ್ಷಿಸಲಾಗಿದೆ. ಉತ್ತಮ ವ್ಯವಸ್ಥೆಯ ಜೊತೆಗೆ ಚರಂಡಿಯ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ಅಳವಡಿಸಲಾಗಿತ್ತು. ಸುಟ್ಟ ಇಟ್ಟಿಗೆಯನ್ನು ಬಳಸಿ ಮನೆಯನ್ನು ನಿರ್ಮಿಸಲಾಗುತ್ತಿತ್ತು. ಹರಪ್ಪ ಪ್ರಜೆಗಳಿಗೆ ಆಹಾರ ಧಾನ್ಯಗಳನ್ನು ಬೆಳೆಸುವುದು ಬಹಳ ತಿಳಿದಿತ್ತು. ಬೆಳೆಗಳನ್ನು ಬೆಳೆದು ತಮ್ಮ ಆಹಾರಕ್ಕಾಗಿ ಅವುಗಳನ್ನು ಭದ್ರಪಡಿಸಿಕೊಳ್ಳುತ್ತಿದ್ದರು. ಸಿಂಧೂ ನಾಗರಿಕತೆಯ ಪ್ರಜೆಗಳು ನೇದ ಬಟ್ಟೆಗಳನ್ನು ಉಟ್ಟುಕೊಳ್ಳುತ್ತಿದ್ದರೆಂದು ಸಿಕ್ಕ ಅವಶೇಷಗಳ ಆಧಾರವಾಗಿ ಕಂಡುಕೊಂಡ ವಿಷಯ. 1000ರಿಂದ 1500 BC ಮಧ್ಯಕಾಲದಲ್ಲಿ ಈ ನಾಗರಿಕತೆಯು ಕೊನೆಗೊಂಡಿತು. ಈ ನಾಗರಿಕತೆ ಅಂತರಿಸಲು ಅನೇಕ ಜನರು ಅನೇಕ ಕಾರಣಗಳನ್ನು ಹೇಳುತ್ತಾರೆ. ಈ ವಿಷಯದಲ್ಲಿ ಶಾಸ್ತ್ರತಜ್ಞರ ಮತ್ತು ಚರಿತ್ರೆಕಾರರ ಮಧ್ಯೆ ಭೇದ ಅಭಿಪ್ರಾಯಗಳಿವೆ. ಭೂಕಂಪ, ಸಿಂಧೂ ನದಿ ನೀರಿನ ಹರಿವು, ಯುದ್ಧಗಳು, ಮಹಾಮಾರಿಯಂತಹ ಅನಾರೋಗ್ಯ, ಅಂಟುವ್ಯಾಧಿ ಸಮಸ್ಯೆಗಳು ಹೀಗೆ ಒಬ್ಬೊಬ್ಬರು ಒಂದೊಂದು ಕಾರಣವನ್ನು ಹೇಳುತ್ತಾ ಇರುತ್ತಾರೆ. ಸಿಂಧೂ ನಾಗರಿಕತೆಯ ನಂತರ ನೆಲೆಸಿದ ನಾಗರಿಕತೆ ವೇದಗಳ ನಾಗರಿಕತೆ ಎಂದು ಹೇಳುತ್ತಾ ಇರುತ್ತಾರೆ. ಈ ನಾಗರಿಕತೆಗೆ ಸಂಬಂಧಿಸಿದ ಸಮಾಚಾರವು ವೇದಗಳ ಆಧಾರದ ಮೇಲೆ ಮಾತ್ರವೇ ತಿಳಿದುಕೊಳ್ಳಲು ನಡೆದಿದೆ. ಆ ಕಾರಣಕ್ಕೆ ಈ ನಾಗರಿಕತೆಗೆ ಈ ಹೆಸರು ಬಂದಿದೆ. ವೇದಗಳ ಕಾಲಕ್ಕೆ ಹಿಂದೂ ಧರ್ಮಕ್ಕೆ ಬುನಾದಿಯಾಗಿ ಭಾವಿಸುವ ವೇದ ಗ್ರಂಥಗಳು ರಚಿಸಲ್ಪಟ್ಟವು. 2000ರಿಂದ 1500 BC ಮಧ್ಯಕಾಲದಲ್ಲಿ ಆರ್ಯರು ಮಧ್ಯ ಏಷ್ಯಾದಿಂದ ವಲಸೆ ಬಂದರು ಎಂದು ಭಾವಿಸುತ್ತಾರೆ. ಆರ್ಯರ ಭಾಷೆ, ಸಂಸ್ಕೃತ ಇವರೇ ವೇದಗಳ ಸಾರವನ್ನು ಭಾರತೀಯರಿಗೆ ಪರಿಚಯಿಸಿದರು ಎಂದು ಹೇಳುತ್ತಾರೆ. ಸರಸ್ವತಿ ನದಿಯ ದಡದಲ್ಲಿ ಈ ಸಂಸ್ಕೃತಿಯು ನೆಲೆಗೊಂಡಿತ್ತು. ಇವತ್ತಿನ ಪಂಜಾಬ್, ಹರಿಯಾಣಗಳು ಆ ಕಾಲದಲ್ಲಿ ಅಭಿವೃದ್ಧಿಗೊಂಡ ಸ್ಥಳಗಳು. ಈ ವೈದಿಕ ಕಾಲವನ್ನು 2 ಭಾಗಗಳಾಗಿ ಮಾಡಿ ತೋರಿಸಲಾಗುತ್ತದೆ. 1500 BCಯಿಂದ 1000 BCಯವರೆಗೂ ಪೂರ್ವ ವೈದಿಕ ಕಾಲವೆಂದು, 1000 BCಯಿಂದ 600 BCಯವರೆಗೂ ಉತ್ತರ ವೈದಿಕ ಕಾಲವೆಂದು ಹೇಳುತ್ತಾರೆ.
ಆರ್ಯರೇ ಮೊದಲು ಲೋಹವನ್ನು ಕಂಡುಹಿಡಿದಿದ್ದು ಎಂದು ಹೇಳಲಾಗುತ್ತದೆ. ವ್ಯಾಪಾರ ಲಾವಾದೇವಿಗಳಿಗಾಗಿ ಬಾರ್ಟರ್ ಪದ್ಧತಿಯನ್ನು ಈ ನಾಗರಿಕತೆ ಆರಂಭಿಸಿತು. ದೇಶದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ ಈ ಕಾಲದಲ್ಲೇ ಆರಂಭವಾದವು. ಭಗವಾನ್ ಪಾರ್ಶ್ವನಾಥನಿಗೆ ಜೈನ ಧರ್ಮಕ್ಕೆ 13ನೇ ತೀರ್ಥಂಕರೆಂದು ಹೇಳುತ್ತಾರೆ. ಪಾರ್ಶ್ವನಾಥನ ಹುಟ್ಟು 872 ಬಿಸಿಯಲ್ಲಿ ವಾರಣಾಸಿಯಲ್ಲಿ ಹುಟ್ಟಿದರು. ಅವರು 100 ವರ್ಷಗಳ ಕಾಲ ಜೀವಿಸಿದರು. 772 ಬಿಸಿಯಲ್ಲಿ ಪಾರ್ಶ್ವನಾಥ ಬೆಟ್ಟದ ಮೇಲೆ ಮೋಕ್ಷ ಪ್ರಾಪ್ತಿ ಪಡೆದರೆಂದು ಹೇಳುತ್ತಾರೆ. ಅದಾದ ನಂತರ ಈ ಭೂಮಿಯ ಮೇಲೆ ಭಗವಾನ್ ಮಹಾವೀರ ಜನಿಸಿದರು. ಜೈನ ಧರ್ಮದಲ್ಲಿ ಇವರನ್ನು 24ನೇ ತೀರ್ಥಂಕರೆಂದು ಹೇಳುತ್ತಾರೆ. ಮಹಾವೀರನು ಸರಿಸುಮಾರು 500 ಬಿಸಿಯಲ್ಲಿ ಕುಂದಾಗ್ರಾಮ್ ಎನ್ನುವ ಪ್ರಾಂತ್ಯದಲ್ಲಿ ಜನಿಸಿದರು. 30ನೇ ವಯಸ್ಸಿನಲ್ಲಿ ರಾಜ್ಯವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿದರು. 12 ವರ್ಷಗಳವರೆಗೂ ಅವರು ತಪಸ್ಸು ಮಾಡಿದರು. ಅದಾದ ನಂತರ ಅವರಿಗೆ ಜ್ಞಾನ ಪ್ರಾಪ್ತಿಯಾಯಿತು. ಅನೇಕ ವರ್ಷಗಳವರೆಗೂ ಜೈನ ಧರ್ಮವನ್ನು ಪ್ರಚಾರಿಸಿದರು. 527ನೇ ಬಿಸಿಯಲ್ಲಿ ಪಾವಪುರದಲ್ಲಿ ಮೋಕ್ಷ ಪ್ರದಾನವಾಯಿತು. 560ನೇ ಬಿಸಿಯಲ್ಲಿ ನೇಪಾಳದ ಲುಂಬಿನಿ ವನದಲ್ಲಿ ಬುದ್ಧರು ಜನಿಸಿದರು. ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಹಾಮಾಯ. ಬುದ್ಧನು ಹುಟ್ಟಿದ 7 ದಿನದಲ್ಲಿ ತಾಯಿ ಮರಣವನ್ನು ಹೊಂದುತ್ತಾಳೆ. ಬುದ್ಧನ ಆಲನಾ ಪಾಲನ ತನ್ನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ನೋಡಿಕೊಳ್ಳುತ್ತಾರೆ. ಬುದ್ಧನು ತನ್ನ ನವಜಾತ ಶಿಶು ರಾಹುಲನನ್ನು ಅರ್ಧಾಂಗಿ ಯಶೋಧರೆ ಮತ್ತು ರಾಜ್ಯವನ್ನು ಬಿಟ್ಟು ಅನೇಕ ವರ್ಷಗಳ ತಪಸ್ಸಿನ ನಂತರ ಜ್ಞಾನವನ್ನು ಪಡೆದುಕೊಂಡನು. ಗೌತಮ ಬುದ್ಧನಾಗಿ ಮಾರುತ್ತಾನೆ. ಇವತ್ತು ಪ್ರಪಂಚವೆಲ್ಲ ವಿಸ್ತರಿಸಿದ ಬೌದ್ಧ ಧರ್ಮ ಬುದ್ಧನೇ ಆರಂಭಿಸಿದ್ದು. ಬೌದ್ಧ ಧರ್ಮವನ್ನು ಅನೇಕ ವರ್ಷಗಳವರೆಗೂ ಪ್ರಚಾರ ಮಾಡಿದನು. ಎಷ್ಟೋ ಜನರಿಗೆ ಬೌದ್ಧ ಧರ್ಮದ ಒಳ್ಳೆಯತನವನ್ನು ಬೋಧಿಸಿದನು. 483 ಬಿಸಿಯಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ದೇಶದಲ್ಲಿ 600 ಬಿಸಿಗಳ ಕಾಲದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನೆಲೆಸಿದವು. ಈ ಪರಿಣಾಮಗಳು ವೈದಿಕ ಧರ್ಮದ ಬುಡಮೇಲಾಗುವ ಹಾಗೆ ಮಾಡಿದವು. 500 ಬಿಸಿಯ ಹೊತ್ತಿಗೆ ವೈದಿಕ ಸಂಸ್ಕೃತಿ ಅಂತರಿಸಿತು. 500 ಬಿಸಿಯಿಂದ 345 ಬಿಸಿಯವರೆಗೂ ಮಹಾಜನಪದ ಮೊದಲಾಯಿತು. ಈ ಕಾಲದಲ್ಲಿ 16 ಭಿನ್ನವಾದ ಜಾಗಗಳಲ್ಲಿ ಸಾಮ್ರಾಜ್ಯಗಳು ನೆಲೆಸಿದವು. ಈ 16 ಸಾಮ್ರಾಜ್ಯಗಳನ್ನು ಸೇರಿಸಿ ಮಹಾಜನಪದ ಎಂದು ಕರೆಯುತ್ತಿದ್ದರು. ಮಹಾಜನಪದವನ್ನು ಭಾರತ ದೇಶದ ಚರಿತ್ರೆಯಲ್ಲಿ ಮುಖ್ಯವಾದವು ಎಂದು ಹೇಳುತ್ತಾರೆ. ಸಿಂಧೂ ನಾಗರಿಕತೆಯು ಅಂತರಿಸಿದಾಗ ಮಹಾಜನಪದದಲ್ಲೇ ದೊಡ್ಡ ದೊಡ್ಡ ಪಟ್ಟಣಗಳು, ನಗರಗಳು ನೆಲೆಸಿದವು. ಈ ಸಾಮ್ರಾಜ್ಯದಲ್ಲಿ ನೆಲೆಸಿದ ನಗರಗಳು ಉತ್ತರ ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೂ, ಹಿಂದೂ ಮಹಾಸಾಗರದಿಂದ ಗೋದಾವರಿ ಪರಿವಾಹಕ ಪ್ರಾಂತದವರೆಗೆ ವಿಸ್ತರಿಸಿ ಇರುತ್ತಿತ್ತು. ಈ 16 ಸಾಮ್ರಾಜ್ಯಗಳಲ್ಲಿ ಮಗಧ ಸಾಮ್ರಾಜ್ಯ ಬಹಳ ಪಟಿಷ್ಠವಾದ ಸಾಮ್ರಾಜ್ಯ ಎಂದು ಹೇಳುತ್ತಾರೆ. ಮಗಧ ಸಾಮ್ರಾಜ್ಯವನ್ನು ನಂದ ವಂಶಸ್ಥರು ಪಾಲಿಸಿದರು. 345 ಬಿಸಿಯಲ್ಲಿ ಅವರ ಪರಿಪಾಲನೆ ಮೊದಲಾಯಿತು. ಮಗಧ ಸಾಮ್ರಾಜ್ಯ ಆಕ್ರಮಣಕ್ಕೆ ಗುರಿಯಾದ ನಂತರವೇ ಮಹಾಜನಪದ ಎಂಬ ಗುಂಪು ಒಡೆಯಲು ಶುರುವಾಯಿತು. ಭಾರತ ದೇಶದ ಚರಿತ್ರೆಯಲ್ಲಿ ನಂದ ಸಾಮ್ರಾಜ್ಯದ ನಿರ್ಮಾಣವನ್ನು ಬಹಳ ಉತ್ತಮವೆಂದು ಹೇಳುತ್ತಾರೆ. ಯಾಕೆಂದರೆ ಈ ರಾಜ್ಯ ಪಾಲಕರು ಒಂದು ಬಲಿಷ್ಠವಾದ ಪಾಲನಾ ವ್ಯವಸ್ಥೆಯನ್ನು ಮಾಡಿಕೊಂಡು ಪರಿಪಾಲಿಸುತ್ತಿದ್ದರು. ಇದೆಷ್ಟು ವ್ಯವಸ್ಥೆಯಾದ ಪಾಲನಾ ವ್ಯವಸ್ಥೆ ಎಂದರೆ ಮೌರ್ಯರ ಕಾಲದಲ್ಲೂ ಕೂಡ ಈ ಪಾಲನೆಯನ್ನು ಮುಂದುವರೆಸುತ್ತಿದ್ದರು. ನಂದರ ಪಾಲನೆಯಲ್ಲಿ 2 ಲಕ್ಷ ಸೈನಿಕರ ಜೊತೆಗೆ 20,000 ಕುದುರೆಗಳು, 2,000 ರಥಗಳು, 3,000 ಆನೆಗಳಿದ್ದವು. ನಂದ ವಂಶಸ್ಥರಲ್ಲಿ 9 ಜನ ಮಗಧ ಸಾಮ್ರಾಜ್ಯವನ್ನು ಪಾಲಿಸಿದರೆಂದು ಹೇಳುತ್ತಾರೆ. ಅವರ ವಂಶದಲ್ಲಿ ಕೊನೆಯ ರಾಜ ಧನಾನಂದ್. 322 ಬಿಸಿಯಲ್ಲಿ ಚಂದ್ರಗುಪ್ತ ಮೌರ್ಯನ ಜೊತೆಗೆ ದೊಡ್ಡ ಯುದ್ಧವೇ ನಡೆಯಿತು. ಈ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯ ವಿಜಯ ಸಾಧಿಸಿದನು. ಇದರಿಂದ ನಂದವಂಶ ಅಂತ್ಯವಾಯಿತು. ಮೌರ್ಯರ ಪಾಲನೆ ಮೊದಲಾಗುತ್ತದೆ. ಈ ವಿಜಯದಲ್ಲಿ ಮೌರ್ಯರ ಆರ್ಥಿಕ ಮಂತ್ರಿ ಚಾಣಕ್ಯನಿಗೂ ಭಾಗವಿದೆ. ಅನೇಕ ವರ್ಷಗಳವರೆಗೂ ಇವರು ಅಪ್ರತಿಹತವಾಗಿ ದೇಶವನ್ನು ಪಾಲಿಸಿದರು. ಅದಾದ ನಂತರ ಅಶೋಕನ ಕಾಲದಲ್ಲಿ ರಾಜ್ಯ ವಿಸ್ತರಣೆ ನಡೆಯಿತು. ಇವರ ವಂಶದಲ್ಲಿ ಕೊನೆಯ ಪಾಲಕ ಬೃಹದತ್ತನು. ಆತನನ್ನು ಆತನ ಸೇನಾಧಿಪತಿಯೇ ಹತ್ಯೆ ಮಾಡಿದನು. ಈ ಹತ್ಯೆಯ ಕಾರಣವಾಗಿ 150 ಬಿಸಿಯಲ್ಲಿ ಮೌರ್ಯರ ಕಾಲ ಅಂತ್ಯವಾಯಿತು. ಮೌರ್ಯರ ನಂತರ ದೇಶದಲ್ಲಿ ಅನೇಕ ರಾಜವಂಶಗಳು ಅಧಿಕಾರ ನಡೆಸಿದವು. ಶಂಗು, ಕುಶಾನ್, ಶಾತವಾಹನಗಳಂತಹ ರಾಜರು ಇದ್ದಾರೆ. ದೇಶದಲ್ಲಿ ವಿವಿಧ ಪ್ರಾಂತಗಳಲ್ಲಿ ವಿವಿಧ ಸಮಯಗಳಲ್ಲಿ ಇವರೆಲ್ಲ ದೇಶವನ್ನು ಪರಿಪಾಲಿಸಿದ್ದಾರೆ. ಮೌರ್ಯರ ನಂತರ ದೇಶವನ್ನು ಹತೋಟಿಗೆ ತರಲು ಗುಪ್ತರು ಪ್ರಯತ್ನಿಸಿದ್ದಾರೆ. ಗುಪ್ತರ ಕಾಲವು 276 ಎಡಿಯಿಂದ ಪ್ರಾರಂಭವಾಯಿತು. ಗುಪ್ತನ ನಂತರ ಆತನ ಮಗ ಘಟೋತ್ಕಚನು ಸಿಂಹಾಸನವನ್ನು ಅಲಂಕರಿಸಿದನು. ಅದಾದ ನಂತರ ಘಟೋತ್ಕಚನ ಮಗ ಚಂದ್ರಗುಪ್ತನು ಅಧಿಕಾರ ವಹಿಸಿದನು. 275 ಎಡಿಯಿಂದ 455 ಎಡಿಯವರೆಗೂ ಗುಪ್ತರ ಪಾಲನೆ ಸಾಗಿತು. ಗುಪ್ತರ ಪಾಲನಾ ಕಾಲವನ್ನು ಸ್ವರ್ಣಯುಗ ಎಂದು ಕರೆಯುತ್ತಾರೆ. ಯಾಕೆಂದರೆ ವಿದ್ಯಾ, ವೈದ್ಯಕ ರಂಗಗಳ ಜೊತೆಗೆ ನಿರ್ಮಾಣ, ಚಿತ್ರಲೇಖನ, ಗಣಿತಗಳಂತಹ ಅನೇಕ ಶಾಸ್ತ್ರಗಳು ಅಭಿವೃದ್ಧಿಗೊಂಡವು. ಸ್ಕಂದಗುಪ್ತನ ಮರಣದ ನಂತರ ಗುಪ್ತ ಸಾಮ್ರಾಜ್ಯವು ಅಂತರಿಸಲು ಪ್ರಾರಂಭವಾಯಿತು. ಗುಪ್ತರ ನಂತರ ಚಾಲುಕ್ಯರು ಅಧಿಕಾರಕ್ಕೆ ಬಂದರು. ದೇಶ ಚರಿತ್ರೆಯಲ್ಲಿ ಚಾಲುಕ್ಯರಿಗೂ ಕೂಡ ಒಳ್ಳೆಯ ಹೆಸರಿದೆ. ನಂತರ ಪಾಲಿಸಿದ ಹರ್ಷವರ್ಧನನ ವಂಶವೂ ಕೂಡ ಉತ್ತಮ ಹೆಸರು ಸಂಪಾದಿಸಿತು. ಪುಷ್ಯಭೂತಿ ಆದ್ಯನು. ಈ ವಂಶದಲ್ಲಿ ಹರ್ಷವರ್ಧನನು ಕೊನೆಯ ರಾಜ. ಆತನ ಮರಣದ ನಂತರ ಈ ವಂಶವು ಅಂತರಿಸಿತು. ಹರ್ಷವರ್ಧನನ ಮರಣದ ನಂತರ ಭಾರತದ ಪ್ರಾಚೀನ ಅಂಕಿಅಂಶವು ಮುಗಿಯಿತು ಎಂದು ಹೇಳುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದ ಮೂಲಕ ಸಿಗೋಣ. ಧನ್ಯವಾದಗಳು.